ಓ ಹಾಯ್, ಸಾರಿ ನನ್ನ ಒಂದು ಡ್ರೀಮ್ ಪ್ರಾಪರ್ಟಿಯಿಂದ ಜಸ್ಟ್ ಒನ್ ಕ್ಲಿಕ್ ಅವೇ ಇದ್ದೆ. ಒಂದೇ ಒಂದು ಸೆಕೆಂಡ್. ಸಾರಿ, ನಾನು ನನ್ನ ಹೊಸ ಪ್ರಾಪರ್ಟಿಗೋಸ್ಕರ ಈ ಖಾತೆಗೆ ಅಪ್ಲೈ ಮಾಡ್ತಿದ್ದೆ. ಈ ಖಾತೆ ಅಂದರೆ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಈ ಖಾತೆ ಅನ್ನೋದು ಒಂದು ಆನ್ಲೈನ್ ಡೇಟಾಬೇಸ್. ಆ್ಯಂಡ್ ಈ ಒಂದು ಡೇಟಾಬೇಸಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂತಹ ಪ್ರಾಪರ್ಟಿಗಳ ರೆಕಾರ್ಡ್ಸ್ನ, ಅಂದರೆ ಲ್ಯಾಂಡ್ ರೆಕಾರ್ಡ್ಸ್ನ ಅಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಈ ಒಂದು ವಿಡಿಯೋಲಿ ನಾನು ಈ ಖಾತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸೊ ದಟ್ ನೀವು ನಿಮ್ಮ ನೆಕ್ಸ್ಟ್ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ನ ಮಾಡದೆ ಇರಲಿ ಅಂತ. ಸೊ ಮುಂದುವರಿಯೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಖಾತಾ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತು, ಬಟ್ ಅದ್ರ ಇಂಪಾರ್ಟೆನ್ಸ್ನ ಕರೆಕ್ಟಾಗಿ ನಾವು ಯಾವತ್ತೂ ತಿಳ್ಕೊಳ್ಳೋಕ್ಕೆ ಹೋಗಿರಲ್ಲ. ಸೊ ಬೇಸಿಕ್ಲಿ ಖಾತಾ ಅಂದರೆ ಏನು ಅಂತ ಅಂದರೆ, ಒಬ್ಬರು ಪ್ರಾಪರ್ಟಿ ಓನರ್ ತಮ್ಮ ಒಂದು ಪ್ರಾಪರ್ಟಿ ಓನರ್ಶಿಪ್ನ ಪ್ರೂವ್ ಮಾಡೋದಕ್ಕೆ ಬೇಕಾಗಿರುವಂತಹ ಒನ್ ಆಫ್ ದ ವೈಟಲ್ ಡಾಕ್ಯುಮೆಂಟೇ ಖಾತಾ. ಆ್ಯಂಡ್ ಇದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು, ವಿಚ್ ಇಸ್ ದ ಮುನಿಸಿಪಲ್ ಕೌನ್ಸಿಲ್ ಆಫ್ ಬ್ಯಾಂಗ್ಳೂರ್, ಇವರು ಅದನ್ನು ಇಶ್ಯೂ ಮಾಡ್ತಾರೆ. ಆ್ಯಂಡ್ ಬ್ಯಾಂಗ್ಳೂರ್ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಬೇಕಾದ್ರೂ ಸಹ ಈ ಒಂದು ಪರ್ಟಿಕ್ಯುಲರ್ ಖಾತಾ ನಮಗೆ ಬೇಕಾಗತ್ತೆ. ಆ್ಯಂಡ್ ಈ ಒಂದು ಖಾತಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನೀವು ಏನಾದರೂ ಒಂದು ಹೋಮ್ ಲೋನು ಇಲ್ಲ ಪ್ರಾಪರ್ಟಿ ಲೋನ್ನ ಏನಾದರೂ ಅಪ್ಲೈ ಮಾಡ್ತಿದ್ದಾರೆ ಅಂತ ಅಂದರೆ, ಆಗ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಬ್ಯಾಂಕ್ಸ್ಗಳು ಫಸ್ಟು ಈ ಒಂದು ಖಾತಾನೇ ನೋಡೋದು. ಪ್ರಾಪರ್ಟಿನ ಬೈ ಮಾಡಬೇಕಾದ್ರೆ ಇರುವಂತಹ ಈ ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ನ ಖಾತಾ ಸಿಂಪ್ಲಿಫೈ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನು ಇರುತ್ತೆ. ಓನರ್ ಇನ್ಫಾರ್ಮೇಷನ್ ಇಂದ ಹಿಡಿದು ಬಿಲ್ಟಪ್ ಏರಿಯಾ, ಲೊಕ್ಯಾಲಿಟಿ, ಕಾರ್ಪೆಟ್ ಏರಿಯಾ, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರು, ಟ್ಯಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನು, ಪ್ರತಿಯೊಂದು ಇದರಲ್ಲಿ ಇದ್ದೇ ಇರುತ್ತೆ. ಕೆಲವರು ಕೇಳ್ಬೋದು, ನನ್ನ ಹತ್ರ ಟೈಟಲ್ ಡೀಡ್ ಇದೆ, ಬಟ್ ಆದರೂ ನನಗೆ ಖಾತಾ ಬೇಕು ಅಂತ ಅಂದರೆ ಬೇಕೇ ಬೇಕಾಗುತ್ತೆ. ಬಿಕಾಸ್ ಡೀಡ್ ಅನ್ನೋದು ಒಂದು ಲೀಗಲ್ ಡಾಕ್ಯುಮೆಂಟು, ಅದರಲ್ಲಿ ಒಂದು ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಇರೋ ಒಂದು ಒಪ್ಪಂದ ಇರುತ್ತೆ, ಮತ್ತು ಓನರ್ಶಿಪ್ ಟ್ರಾನ್ಸ್ಫರಿನ ಒಂದು ಲಿಖಿತವಾಗಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಬಟ್ ಖಾತಾ ಅಂತ ಅನ್ನೋದು ಟ್ಯಾಕ್ಸ್ ರಿಲೇಟೆಡ್ಗೆ ಆಗಲಿ ಅಥವಾ ಅಥಾರಿಟೀಸ್ ಜೊತೆ ಒಂದು ಒಫಿಷಿಯಲ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋಕ್ಕೆ ಖಾತಾ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಈಗ ಬೇರೆ ಟೈಪ್ ಆಫ್ ಖಾತಾ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎ ಖಾತಾ ಮತ್ತು ಬಿ ಖಾತಾ ಅಂತ ಎರಡು ಖಾತಾ ಇದೆ. ಎ ಖಾತಾ ಅಂತ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಎಲ್ಲ ಲೀಗಲ್ ಫಾರ್ಮಾಲಿಟೀಸು, ನಾರ್ಮ್ಸ್ ಮತ್ತು ಕಾಂಪ್ಲೈನ್ಸ್ನ ಫಾಲೋ ಮಾಡಿದ್ದಾರೆ, ಮತ್ತು ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಓನರು ಎಲ್ಲ ತರಹದ ಪ್ರಾಪರ್ಟಿ ಟ್ಯಾಕ್ಸ್ನು ಕಟ್ಟಿದ್ದಾರೆ ಅಂತ ಅರ್ಥ. ಬಟ್ ಬಿ ಖಾತಾ ಅಂತ ಅಂದರೆ ಆನ್ ದ ಅದರ್ ಹ್ಯಾಂಡ್ ಎಲ್ಲ ತರಹದ ಲೀಗಲ್ ಫಾರ್ಮಾಲಿಟೀಸ್, ನಾರ್ಮ್ಸ್ ಮತ್ತು ಕಾಂಪ್ಲೈನ್ಸ್ನ 100% ಫುಲ್ಫಿಲ್ ಮಾಡಿಲ್ಲ ಅಂತ ಅರ್ಥ. ಅಲ್ಲಿಗೆ ಈ ಬಿ ಖಾತಾ ಪ್ರಾಪರ್ಟೀಸ್ ಬಂದು ಬೈಯರ್ಸ್ಗೆ ಒಂದು ಸ್ವಲ್ಪ ರಿಸ್ಕಿ ಆಗಬಹುದು. ಆ್ಯಂಡ್ ಯಾವತ್ತೇ ಆಗಲಿ ಬಿ ಖಾತಾ ಬಂದು ಒಂದು ಟೆಂಪರರಿ ಸರ್ಟಿಫಿಕೇಟ್ ಆಗಿರುತ್ತೆ. ಆ್ಯಂಡ್ ಅದನ್ನು ಲೀಗಲ್ ಫಾರ್ಮಾಲಿಟೀಸ್ ಮುಖಾಂತರ ಎಲ್ಲ ನಾರ್ಮ್ಸ್ ಮತ್ತು ಕಾಂಪ್ಲೈನ್ಸ್ನ ಫಾಲೋ ಮಾಡೋದ್ರ ಮುಖಾಂತರ ಎ ಖಾತಾಗೆ ಈಸಿಯಾಗಿ ಅಪ್ಗ್ರೇಡ್ ಮಾಡ್ಕೊಬೋದು. ಈ ಒಂದು ಖಾತಾ ಇಂಪಾರ್ಟೆನ್ಸ್ ಗೊತ್ತಿದ್ರೂ ಸಹ ವಿಪರ್ಯಾಸ ಏನು ಅಂತ ಅಂದರೆ, ನವೆಂಬರ್ 2023 ಬೆಂಗಳೂರಲ್ಲಿ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಪ್ರಾಪರ್ಟೀಸ್ಗಳ ಹತ್ರ ಎ ಖಾತಾ ಸರ್ಟಿಫಿಕೇಟೇ ಇಲ್ಲ. ಪ್ರಾಬ್ಲಮ್ ಏನು ಅಂತ ಅಂದರೆ, ಸುಮಾರು ಜನರ ಹತ್ರ ಈ ಒಂದು ಖಾತಾ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದರೆ ಓಲ್ಡ್ ಅಥವಾ ಔಟ್ಡೇಟೆಡ್ ಮ್ಯಾನ್ಯುಯಲ್ ರೆಕಾರ್ಡ್ಸ್ನ ಇಟ್ಕೊಂಡಿರ್ತಾರೆ. ಸೊ ಆ ಕಾರಣ ಎಲ್ಲರೂ ಈ ಕೂಡಲೇ ಈ ಒಂದು ಓಲ್ಡ್ ಅಥವಾ ಔಟ್ಡೇಟೆಡ್ ರೆಕಾರ್ಡ್ಸ್ ಇಂದ ಈ ಖಾತಾಗೆ ಬರೋದು ಒಂದು ಒಳ್ಳೆಯ ಯೋಚನೆ. ಸೊ ನಿಮ್ಮ ಹತ್ರ ಒಂದು ಈ ಖಾತಾ ಇಲ್ಲ ಅಂತ ಅಂದ್ರೆ, ಈ ಪರ್ಟಿಕ್ಯುಲರ್ ಪ್ರಾಪರ್ಟಿನ ಬೈ ಮಾಡೋಕ್ಕೆ ಆಗಲಿ, ಸೆಲ್ ಮಾಡೋಕ್ಕೆ ಆಗಲಿ, ಟ್ಯಾಕ್ಸ್ ಕಟ್ಟಕ್ಕೆ ಆಗಲಿ ಅಥವಾ ಲೋನ್ಗೆ ಅಪ್ಲೈ ಮಾಡೋಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಆಗ ಈ ಖಾತಾ ಫೀಲ್ಡ್ಗೆ ಬರುತ್ತೆ. ಸೊ ಈ ಖಾತಾ ಅಂದ್ರೇನು, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂದ್ರೆ, ಹಳೇ ಕಾಲದಲ್ಲೆಲ್ಲ ಟ್ರೇಡಿಂಗ್ ಅನ್ನೋದು ಬರೀ ಪೇಪರಲ್ಲಿ ನಡೀತಿತ್ತು. ಸೊ ಅದಾದ ಮೇಲೆ ಯಾವಾಗ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿ ಎಲ್ಲ ಡಿಜಿಟಲೈಸ್ ಆಯಿತು, ಈ ಪರ್ಟಿಕ್ಯುಲರ್ ಡಿಜಿಟಲೈಸ್ ಆಗೋದ್ರಿಂದ ಸುಮಾರು ಪ್ರಾಬ್ಲಮ್ನ ಇದು ಸಾಲ್ವ್ ಮಾಡ್ತು. ಸೊ ಇದೇ ರೀತಿ ಒಂದು ಪ್ರಾಪರ್ಟೀಸ್ಗೆ ಏನಾದರೂ ಡಿಜಿಟಲ್ ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ BBMP ಅವರು ಮತ್ತು ಕರ್ನಾಟಕ ಗೌರ್ಮೆಂಟ್ ಅವರು ಈ ಒಂದು ಖಾತಾಗೆ ಈ ಖಾತಾ ಅನ್ನೋ ಒಂದು ಸೊಲ್ಯೂಷನ್ನ ತಂದರು. ಸೊ ಬೇಸಿಕ್ಲಿ ಈ ಖಾತಾನ BBMP ಅವರು ಸೆಪ್ಟೆಂಬರ್ 2024 ಜಾರಿಗೆ ತಂದರು. ಸೊ ಆನ್ಲೈನ್ ಫೈಲ್ಡ್ ಖಾತಾನ ಈ ಖಾತಾ ಅಂತ ಕರೀತಾರೆ. ಇದನ್ನ ಕರ್ನಾಟಕ ಗೌರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಮುಖ್ಯ ಕಾರಣ ಏನಪ್ಪ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಅಂದರೆ, ಈ ಒಂದು ಫ್ರಾಡ್ಗಳನ್ನ ಕಮ್ಮಿ ಮಾಡೋದಕ್ಕೋಸ್ಕರ, ಮತ್ತು ಟ್ರಾನ್ಸ್ಪರೆನ್ಸಿನ ಜಾಸ್ತಿ ಮಾಡೋದಕ್ಕೆ, ಬೈಯಿಂಗು ಸೆಲ್ಲಿಂಗ್ನ ಈಸಿ ಮಾಡೋದಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಪರ್ಟಿ ಟ್ಯಾಕ್ಸ್ ರೆವೆನ್ಯೂನ ಜಾಸ್ತಿ ಮಾಡೋದಕ್ಕೋಸ್ಕರ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಇದರಲ್ಲಿ ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂತ ಅಂದರೆ, ಈ ಒಂದು ಈ ಖಾತೆಯಲ್ಲಿ ಪ್ರತಿಯೊಂದು ಪ್ರಾಪರ್ಟಿಗೂ ಒಂದು ಯುನಿಕ್ 10 ಡಿಜಿಟಿನ ಒಂದು ಐಡೆಂಟಿಫಿಕೇಶನ್ ನಂಬರ್ನ ಕೊಡ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಈ ಖಾತೆಯಲ್ಲಿ ಬರೀ ಖಾತಾ ಮಾತ್ರ ಇರಲ್ಲ, ಬದಲಿಗೆ ಪ್ರಾಪರ್ಟಿನ ಫೋಟೋ ಇರುತ್ತೆ, GPS ಕೋಆರ್ಡಿನೇಟ್ ಇರುತ್ತೆ, ಸೈಟ್ ಯಾವ ಏರಿಯಾಲಿದೆ, ಡೈಮೆನ್ಷನ್ ಏನಿದೆ, ಪ್ರತಿಯೊಂದೂ ಸಹ ಈ ಒಂದು ಪರ್ಟಿಕ್ಯುಲರ್ ಈ ಖಾತೆಯಲ್ಲಿ ಮೆನ್ಷನ್ ಆಗಿರುತ್ತೆ.
ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಬೈಯಿಂಗು ಸೆಲ್ಲಿಂಗ್ ಈಸಿ ಆಗುತ್ತೆ, ಫ್ರಾಡ್ಗಳು ಕಮ್ಮಿ ಆಗುತ್ತೆ. ಸೊಲ್ಯೂಷನ್ ಏನಪ್ಪ ಅಂತಂದರೆ ಇನ್ನೊಂದು ಕನ್ಫ್ಯೂಷನ್ನು ಸಹ ಇದರಿಂದ ಕಮ್ಮಿ ಆಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ನೋಟ್, ನಿಮ್ಮ ಈ ಖಾತಾ ರಿಜಿಸ್ಟರ್ ಆಗಬೇಕು ಅಂದರೆ ನಿಮ್ಮ ಪ್ರಾಪರ್ಟಿ ಆಲ್ರೆಡಿ ಎ ಖಾತಾ ಅಥವಾ ಬಿ ಖಾತಾ ಆಗಿರಲೇಬೇಕು. ಸೊ ಈಗ ಈ ಖಾತಾ ಅನ್ನೋದು ಎಷ್ಟು ಹೆಲ್ಪ್ಫುಲ್ ಅಂತ ನೋಡೋಣ. ಈ ಖಾತಾ ಅನ್ನೋದು ಟ್ರೆಡಿಷ್ನಲ್ ಖಾತಾಗಳಿಗಿಂತ ಯಾಕೆ ಹೆಲ್ಪ್ಫುಲ್ ಅನ್ನೋದಕ್ಕೆ ಪ್ರಮುಖವಾಗಿ 3 ರೀಸನ್ ಇದೆ. ಮೊದಲನೇದಾಗಿ ಕನ್ವೀನಿಯನ್ಸ್. ಸೊ ಪ್ರಾಪರ್ಟಿ ಓನರ್ಸು ಯಾವಾಗ ಬೇಕೋ ಆವಾಗ ಅಪ್ಲೈ ಮಾಡಿ ವೆರಿಫೈ ಮಾಡಿ ತಮ್ಮ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಡೌನ್ಲೋಡು ಸಹ ಮಾಡ್ಬೋದು. ತುಂಬಾ ಕನ್ವೀನಿಯಂಟ್. ಎರಡನೇದೇನು ಅಂತಂದರೆ ಟ್ರಾನ್ಸ್ಪರೆನ್ಸಿ. ಪ್ರತಿಯೊಂದು ಪ್ರಾಪರ್ಟಿಗೂ ತನ್ನದೇ ಆದಂತಹ 10 ಡಿಜಿಟ್ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ ಬರೋದ್ರಿಂದ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ ಮತ್ತು ಫ್ರಾಡ್ಸು ಸಹ ಕಮ್ಮಿ ಆಗುತ್ತೆ. ಮೂರನೇದು ಕ್ವಿಕ್ ಅಪ್ಡೇಟ್. ಸೊ ಟ್ರೆಡಿಷ್ನಲ್ ಖಾತಾಗಳಲ್ಲಿ ಏನಾದರೂ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಅದನ್ನು ಅಪ್ಡೇಟ್ ಆಗೋಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಬಟ್ ಈ ಖಾತಾದಲ್ಲಿ ಸಿನ್ಸ್ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್ಡ್ ಏನಾಗುತ್ತೆ ಅಂದರೆ ಈ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಇರ್ಬೋದು ಅಥವಾ ಈ ಒಂದು ಪ್ರಾಪರ್ಟಿ ಯಾರಿಗಾರು ಟ್ರಾನ್ಸ್ಫರ್ ಆಯಿತು, ಖಾತಾ ಟ್ರಾನ್ಸ್ಫರ್ ಆಯಿತು ಅಂತ ಅಂದಾಗ ಅಪ್ಡೇಟ್ಗಳು ಟ್ರೆಡಿಷ್ನಲ್ ಮೆಥಡ್ಗಿಂತ ತುಂಬಾ ಫಾಸ್ಟಾಗಿ ಬರೋ ಒಂದು ಚಾನ್ಸಸ್ ಇರುತ್ತೆ. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದ್ರೂ ಸಹ ಸುಮಾರು ಜನಕ್ಕೆ ಈ ಖಾತೆಗೆ ಅಪ್ಲೈ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಈ ಒಂದು ಈ ಖಾತೆಗೆ ಅಪ್ಲೈ ಹೇಗಪ್ಪ ಮಾಡೋದು ಅಂತ ಅಂದರೆ ತುಂಬಾ ಸಿಂಪಲ್. ನೀವು ಅರ್ಬನ್ ಅಥವಾ ರೂರಲ್ ಅಂದರೆ ಗ್ರಾಮ ಪಂಚಾಯತಿ ಏರಿಯಾಗಳಿಂದ ಈ ಒಂದು ಈ ಖಾತೆಗೆ ನೀವು ಅಪ್ಲೈ ಮಾಡಬಹುದು. ಆಗಲೇ ಹೇಳಿರಂಗೆ ಎ ಖಾತಾ ಅಥವಾ ಬಿ ಖಾತಾ ಆಗಿರಬೇಕಾಗತ್ತೆ. ಆ್ಯಂಡ್ ನೀವು ಯಾವೊಂದು ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಅಂತ ಅಂದರೆ BBMP ಇ ಆಸ್ತಿ ಒಂದು ಪೋರ್ಟಲಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಬೋದು. ಆ್ಯಂಡ್ ಅಫಿಷಿಯಲ್ ವೆಬ್ಸೈಟು ಮತ್ತು ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಒಂದು ರೆಫರೆನ್ಸ್ಗೆ ಆ್ಯಡ್ ಮಾಡಿರ್ತೀವಿ. ಇದು ಬಂದು BBMPನ ಇ ಆಸ್ತಿ ಪೋರ್ಟಲ್. ಆ್ಯಂಡ್ ಬೆಂಗಳೂರಿಲಿರೋ ಪ್ರಾಪರ್ಟಿಗಳನ್ನ ಈ ಖಾತಾಗೆ ರಿಜಿಸ್ಟರ್ ಮಾಡೋಕ್ಕೆ ಇದೊಂದು ಅಫಿಷಿಯಲ್ ವೆಬ್ಸೈಟ್. ಆ್ಯಂಡ್ BBMP ಅವರು ಹೇಳೋ ಪ್ರಕಾರ ಖಾತಾ ಇರೋ 22 ಲಕ್ಷ ಪ್ರಾಪರ್ಟೀಸ್ಗಳಲ್ಲಿ ಆಲ್ರೆಡಿ 21 ಲಕ್ಷ ಪ್ರಾಪರ್ಟೀಸ್ಗಳ ಡ್ರಾಫ್ಟ್ ಈ ಖಾತಾ ಆಲ್ರೆಡಿ ಪೋರ್ಟಲಲ್ಲಿ ಲಿಸ್ಟ್ ಆಗಿದೆ. ಆ್ಯಂಡ್ ಓನರ್ಸ್ಗಳು ತಮ್ಮ ಒಂದು ಡ್ರಾಫ್ಟ್ ಈ ಖಾತಾನ ನೋಡಿ ಫೈನಲ್ ಈ ಖಾತಾಗೆ ಈ ಪರ್ಟಿಕ್ಯುಲರ್ ಸ್ಟೆಪ್ಸ್ನ ಫಾಲೋ ಮಾಡೋದ್ರ ಮುಖಾಂತರ ಫೈನಲ್ ಈ ಖಾತಾಗೆ ಅಪ್ಲೈ ಮಾಡಬಹುದು. ನೀವು ಮೊಬೈಲ್ ನಂಬರ್ ಮತ್ತು OTP ನ ಬಳಸಿ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ನೀವು ಈ ಪರ್ಟಿಕ್ಯುಲರ್ ಪೇಜಲ್ಲಿ ಲ್ಯಾಂಡ್ ಆಗ್ತೀರಾ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗೋದಕ್ಕೆ ಏನೇನು ಪ್ರೊಸೀಜರ್ ಬೇಕು ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ಅದು ನಿಮಗೆ ತೋರಿಸುತ್ತೆ. ಆ್ಯಂಡ್ ನಿಮ್ಮ ಫೈನಲ್ ಈ ಖಾತಾ ಬೇಕು ಅಂತ ಅಂದರೆ ನೀವು ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಷನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಪೇಜ್ ಬಂದು ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ನು ಸಹ ಕೊಡುತ್ತೆ. ಸೊ ಯೂಶಲ್ ಆಗಿ ಯಾವ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತ ಅಂದರೆ ರಿಜಿಸ್ಟರ್ಡ್ ಡೀಡ್, eKYC based on Aadhaar, SAS property tax application number, ಪ್ರಾಪರ್ಟಿ ಫೋಟೋ ಮತ್ತು ಎ ಖಾತಾನ ಪ್ರೂವ್ ಮಾಡೋದಕ್ಕೆ ಇರುವಂತಹ ಡಾಕ್ಯುಮೆಂಟ್ಸ್ ಮತ್ತು ಎನ್ಕ್ಯೂಬರೆನ್ಸ್ ಸರ್ಟಿಫಿಕೇಟ್ನ ನೀವು ಬೇಕಾಗತ್ತೆ. ಆ್ಯಂಡ್ ಈ ಎನ್ಕ್ಯೂಬರೆನ್ಸ್ ಸರ್ಟಿಫಿಕೇಟ್ ಯಾವಾಗ ಅಂತ ಅಂದರೆ ನೀವೇನಾದರೂ ಇಮಿಡಿಯೇಟಾಗಿ ಸೇಲ್ ಟ್ರಾನ್ಸ್ಫರು ಆ ಥರ ಏನಾದರೂ ಇದ್ದಾಗ ಮಾತ್ರ ಈ ಒಂದು ಎನ್ಕ್ಯೂಬರೆನ್ಸ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ಇದೆಲ್ಲ ಆದಮೇಲೆ ಕ್ಲಿಕ್ ಹಿಯರ್ ಬಟನ್ ಅಂದರೆ ರೆಡ್ ಕಲರಲ್ಲಿ ಇರುವಂತಹ ಕ್ಲಿಕ್ ಹಿಯರ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೈನಲ್ ಈ ಖಾತಾಗೆ ನೀವು ಅಪ್ಲೈ ಮಾಡಿದ್ರಿ ಅಂತ ಅರ್ಥ. ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಫೇಸ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಆನ್ಲೈನ್ ಎನ್ಮಾಸ್ ಈ ಖಾತಾ ಇನ್ಶೂರೆನ್ಸ್ ಸಿಸ್ಟಮ್ ಡೇಟಾಬೇಸ್ಗೆ ನಿಮ್ಮನ್ನು ಅದು ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಇದರಲ್ಲಿ 198 ವಾರ್ಡ್ಗಳು ಮತ್ತು 22 ಲಕ್ಷ ಲಿಸ್ಟೆಡ್ ಪ್ರಾಪರ್ಟಿಗಳು ಇದರಲ್ಲಿ ಇರುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ವಾರ್ಡ್ ನಂಬರ್ ಗೊತ್ತಿದ್ರೆ ಈಸಿಯಾಗಿ ನಿಮ್ಮ ಒಂದು ಪ್ರಾಪರ್ಟಿನ ಸ್ಕ್ರಾಲ್ ಡೌನ್ ಮಾಡಿ ನೀವು ಕಂಡುಹಿಡ್ಕೊಬಹುದು. ಆ್ಯಂಡ್ ನಿಮ್ಮ ವಾರ್ಡ್ ನಂಬರ್ ಗೊತ್ತಿಲ್ಲ ಅಂತ ಅಂದರೆ ನಿಮ್ಮ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಇರುತ್ತಲ್ಲ ಅಲ್ಲಿ ನಿಮ್ಮ ವಾರ್ಡ್ ನಂಬರ್ ಮತ್ತು ನೇಮ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ವಾರ್ಡ್ ನಂಬರ್ನ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ವಾರ್ಡಲ್ಲಿ ಲಿಸ್ಟ್ ಆಗಿರುವಂತಹ ಎಲ್ಲ ಪ್ರಾಪರ್ಟೀಸು ನಿಮಗೆ ಸಿಗುತ್ತೆ. ಸೊ ನಿಮ್ಮ ಪ್ರಾಪರ್ಟಿ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ರಿಲೆವೆಂಟ್ ಡ್ರಾಫ್ಟ್ ಈ ಖಾತಾನ ನೀವು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಾದ್ಮೇಲೆ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಅಂತ ನೀವು ನೋಡಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಸ್ನು ಕರೆಕ್ಟಾಗಿ ನೋಡಿ ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ನೀವು ನಿಮ್ಮ ಒಂದು ಫೈನಲ್ ಡೀಟೇಲ್ಸ್ ಫಾರ್ ಈ ಖಾತಾನ ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ಇದು ತುಂಬಾ ಸಿಂಪಲ್ ಆಗಿದೆ. ವೆದರ್ ನಿಮ್ಮ ಡ್ರಾಫ್ಟ್ ಈ ಖಾತಾ ಲಿಸ್ಟ್ ಆಗಲಿ ಆಗದೇ ಇರಲಿ ನಿಮ್ಮ ಒಂದು ಫೈನಲ್ ಈ ಖಾತಾಗೆ ನೀವು ಅಪ್ಲೈ ಮಾಡ್ಬೋದು. ಹೇಗೆ ಅಂತ ಅಂದರೆ ಸಿಂಪಲ್ ಆಗಿ ಸಬ್ಮಿಟ್ ಇನ್ಫಾರ್ಮೇಷನ್ ಫಾರ್ ಫೈನಲ್ ಈ ಖಾತಾ ಆಪ್ಷನ್ನ ನೀವು ಕ್ಲಿಕ್ ಮಾಡಾದ್ಮೇಲೆ ನೀವು ಪ್ರಮುಖವಾಗಿ ಮೊದಲನೇದಾಗಿ ಸೇಲ್ ಡೀಡ್ ಡೀಟೇಲ್ಸ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ನಿಮ್ಮ ಪ್ರಾಪರ್ಟಿ ಏನಾದರೂ ಏಪ್ರಿಲ್ 1, 2004 ಮೇಲೆ ಏನಾದರೂ ರಿಜಿಸ್ಟರ್ ಆಗಿದ್ದರೆ ಅಲ್ಲಿ ನೀವು ಬರೀ ರಿಜಿಸ್ಟ್ರೇಷನ್
ರಿಜಿಸ್ಟ್ರೇಷನ್ ನಂಬರ್ ಆಫ್ ದ ಸೇಲ್ ಡೀಡ್ನ ಮಾತ್ರ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಎರಡನೇದು ಇನ್ಕ್ಯೂಬರೆನ್ಸ್ ಸರ್ಟಿಫಿಕೇಟ್, ಆ್ಯಂಡ್ ಇದರ ಡೇಟ್ ಬಂದು ನಿಮ್ಮ ಒಂದು ಸೇಲ್ ಡೀಡ್ ರಿಜಿಸ್ಟ್ರೇಷನ್ ಡೇಟ್ಗಿಂತ ಒಂದು ದಿನದ ಹಿಂದೆ ಈ ಒಂದು EC ಸರ್ಟಿಫಿಕೇಟಿನ ಒಂದು ಡೇಟ್ ಆಗಿರಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಡಾಕ್ಯುಮೆಂಟ್ಸ್ ಆದಂತಹ ಪ್ಯಾನ್, ಆಧಾರ್ KYC, ಪ್ರಾಪರ್ಟಿ ಫೋಟೋ ಮತ್ತು GPS ಕೋಆರ್ಡಿನೇಟ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಎಲ್ಲ ಡೀಟೇಲ್ಸ್ನು ನೀವು ಅಪ್ಲೋಡ್ ಮಾಡಾದ ಮೇಲೆ ನಿಮ್ಮ ಒಂದು ಪ್ರಾಪರ್ಟಿನ ಈ ಖಾತಾ ಜನರೇಟ್ ಆಗುತ್ತೆ. ಆ್ಯಂಡ್ ಇದಕ್ಕೋಸ್ಕರ ಕೆಲವೊಂದು ಪೇಮೆಂಟು ಸಹ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ಪೇಮೆಂಟಲ್ಲಿ ಏನೇನು ಇರುತ್ತೆ ಅಂತ ಅಂದರೆ ಈಗ ನಾನು ಲಿಸ್ಟ್ ಮಾಡ್ತೀನಿ ನೋಡಿ. ಸೊ ಫೀಸ್ ಎಷ್ಟಪ್ಪ ಅಂತ ಅಂದರೆ, ನಿಮ್ಮ ಒಂದು ಸೇಲ್ ಡೀಡ್ ಪ್ರಕಾರ ಪ್ರಾಪರ್ಟಿನ ವ್ಯಾಲ್ಯೂ ಎಷ್ಟಿರುತ್ತೋ ಅದರಲ್ಲಿ 2%, ಅದರ ಜೊತೆಗೇ ಒಂದು 40 ರೂಪಾಯಿ ಪ್ರೊಸೆಸಿಂಗ್ ಫೀ ಕೂಡ ಇರುತ್ತೆ. ಅದ್ರ ಜೊತೆಗೇ ನಿಮಗೆ ಒಂದು ಪ್ರಿಂಟೆಡ್ ಸರ್ಟಿಫಿಕೇಟ್ ಬೇಕು ಅಂತ ಅಂದರೆ ಎಕ್ಸ್ಟ್ರಾ 125 ರೂಪಾಯಿನ ನೀವು ಕಟ್ಟಬೇಕಾಗತ್ತೆ. ಸೊ ನಿಮಗೆ ಏನಾದರೂ ಈ ಪರ್ಟಿಕ್ಯುಲರ್ ಈ ಖಾತಾ ರಿಜಿಸ್ಟ್ರೇಷನ್ ಬಗ್ಗೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಆ ನಂಬರ್ ಬಂದು 9480683695. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಡೌಟ್ಸ್ನ ನೀವು ಕ್ಲಾರಿಫೈ ಮಾಡ್ಕೊಬೋದು. ಈಗ ಈ ಖಾತಾ ಬಗ್ಗೆ ನಿಮಗೆ ಇರುವಂತಹ ಕೆಲವೊಂದು ಡೌಟ್ಗಳನ್ನ ಅಂದರೆ ಕ್ವಶನ್ಸ್ನ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಮೊದಲನೇ ಡೌಟ್ ಎಲ್ಲರಿಗೂ ಇರೋದೇನು ಅಂತ ಅಂದರೆ, ಪ್ರಾಪರ್ಟಿ ರೀಸೇಲ್ ಮತ್ತು ರಿಜಿಸ್ಟ್ರೇಷನ್ಗೆ ಈ ಖಾತಾ ಬೇಕು ಅಂತಂದರೆ ಎಸ್, ಪ್ರಾಪರ್ಟಿ ರೀಸೇಲ್ ಮತ್ತು ರಿಜಿಸ್ಟ್ರೇಷನ್ಗೆ ಈ ಖಾತಾ ಬೇಕೇ ಬೇಕಾಗತ್ತೆ. ಸೊ ದಟ್ ಒಂದು ಡೂಪ್ಲಿಕೇಟ್ ಸೇಲ್ ಮಾಡೋದಾಗಲಿ ಇಲ್ಲ ಅಂತ ಅಂದರೆ ಆ ಒಂದು ಫ್ರಾಡ್ಗಳನ್ನ ಮಾಡೋದನ್ನ ತಪ್ಪಿಸೋದಕ್ಕೋಸ್ಕರ. ಎರಡನೇದು, ಈ ಪರ್ಟಿಕ್ಯುಲರ್ ಈ ಖಾತಾಗೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನು ಅಂತ ಅಂದರೆ ತುಂಬಾ ಸಿಂಪಲ್, ಇದಕ್ಕೆ ಯಾವುದೇ ರೀತಿಯಾದಂತಹ ಲಾಸ್ಟ್ ಡೇಟ್ ಇಲ್ಲ. ಬಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಸೊ ದಟ್ ಬೇರೆ ಇನ್ಯಾರೋ ತಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಒಂದು ಪ್ರಾಪರ್ಟಿಗೆ ಲಿಂಕ್ ಮಾಡೋದನ್ನ ತಪ್ಪಿಸ್ಬೋದು. ಎಷ್ಟು ದಿನ ಬೇಕಾಗುತ್ತೆ ಈ ಖಾತಾ ಬರೋದಕ್ಕೆ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೆ ಆನ್ಸರ್ ಬಂದು ನಿಮ್ಮ ಒಂದು ಡೌನ್ಲೋಡಬಲ್ ಈ ಖಾತಾ ಬರೋದಕ್ಕೆ 15 ರಿಂದ 30 ದಿನ. ಇದರ ಫೀಸ್ ಎಷ್ಟು ಅಂತ ನೀವು ಕೇಳಿದ್ರೆ ಆಗಲೇ ಹೇಳಿರೋ ಹಂಗೆ BBMP ಅವ್ರ ಕಡೆಯಿಂದ 125 ರೂಪಾಯಿ ಅಪ್ಲಿಕೇಶನ್ ಫೀ ಇದರಲ್ಲಿ ಇದೆ. ಆ್ಯಂಡ್ ಕೊನೆ ಕ್ವಶನ್ ಏನು ಅಂದರೆ, ಈ ಖಾತಾ ಯಾಕೆ ಬೇಕು ಅನ್ನೋದಕ್ಕೆ ಉತ್ತರ ಏನು ಅಂತ ಅಂದರೆ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ, ಫ್ರಾಡ್ಗಳನ್ನ ಕಮ್ಮಿ ಮಾಡೋದಕ್ಕೆ, ಒಂದು ಡಾಕ್ಯುಮೆಂಟೇಷನ್ ಒಂದು ಸೆಕ್ಯೂರ್ ಜಾಗದಲ್ಲಿ ಇಡೋದಕ್ಕೋಸ್ಕರ, ಆ್ಯಂಡ್ ಈ ಒಂದು ಸೇಲಿಂಗೇ ಆಗಲಿ ಅಥವಾ ಬೈಯಿಂಗೇ ಆಗಲಿ ತುಂಬ ಈಸಿಯಾಗಿ ಒಂದು ಸ್ಮೂತಾಗಿ ನಡೆಸೋದಕ್ಕೆ ಈ ಒಂದು ಈ ಖಾತಾ ಮ್ಯಾಂಡೇಟರಿ ಆಗಿದೆ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.